ಇದು ಟ್ಯೂಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್. ನಿನ್ನೆ ಸ್ವಲ್ಪ ಬಿಸಿ ಇದ್ದಿದ್ರಿಂದ ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ಗೆ ಆಫೀಸ್ ಇರೋದ್ರಿಂದ ನಾನು ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ನ ಮಾಡ್ತಾ ಇದ್ದೀನಿ. ಹಾಗೆ ಅವರು ಲಂಚ್ ಬಾಕ್ಸ್ ತಗೊಂಡೋಗೋದ್ರಿಂದ ಲಂಚ್ಗೆ ನಾನಿಲ್ಲಿ ಮೊಸೊಪ್ ಸಾರು, ವೈಟ್ ರೈಸ್, ಅದ್ರ ಜೊತೆಗೆ ವೆಜಿಟೇಬಲ್ ಪಲ್ಯನ್ ಕೂಡ ಮಾಡ್ತಾ ಇದ್ದೀನಿ. ಹಾಗೇನೆ ನಾನು ಇವತ್ತು ಮಾಡ್ತಿರೋ ಟೊಮೆಟೊ ಬಾತ್ ಬಂದು ಬ್ಯಾಚುಲರ್ಸ್ಗಂತೂ ತುಂಬಾನೇ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು. ಬೇಗ ಕ್ವಿಕ್ ಆಗಿ ಒಂದು 15-20 ಮಿನಿಟ್ಸ್ ಅಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ. ಕೆಲವರು ಮಸೊಪ್ ಸಾಂಬಾರ್ನ ರುಬ್ಬಿ ಮಾಡ್ತಾರೆ, ಬಟ್ ನನಗೆ ರುಬ್ಬಿ ಮಾಡೋ ಸಾಂಬಾರ್ಸು ಇಷ್ಟ ಆಗಲ್ಲ. ಮಸೊಪ್ ಅಂತಲ್ಲ, ನಾನು ಯಾವ ಸಾಂಬಾರ್ನು ಅಷ್ಟಾಗಿ ರುಬ್ಬಿ ಮಾಡೋದಿಕ್ ಹೋಗಲ್ಲ. ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡು ಮಸ್ತ್ ಬಿಟ್ಟೆ ಮಾಡ್ತೀನಿ. ಇನ್ನು ನಾನು ಮಧ್ಯಾಹ್ನದ ಲಂಚ್ ಕಂತೂ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಒಂದು ಪಲ್ಯನ ಮಾಡೇ ಮಾಡ್ತೀನಿ. ಇವತ್ತು ನಾನು ವೆಜಿಟೇಬಲ್ ಪಲ್ಯನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಹುಡಿ ಪಲ್ಯನ ಹುರಿದ್ಬಿಟ್ಟು ಒಗ್ಗರಣೆಲಿ ಹಾಕೇ ಮಾಡ್ತಾರೆ, ಬಟ್ ನಾನಿಲ್ಲಿ ಹಸಿಮೆಣಸಿನಕಾಯಿನ ಒಗ್ಗರಣೆಗೆ ಯೂಸ್ ಮಾಡಲ್ಲ, ಅದನ್ನ ರುಬ್ಬಿ ಹಾಕ್ಬಿಟ್ಟು ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಪಲ್ಯ ನನಗೆ ಫೇವ್ರೆಟ್ ಪಲ್ಯ ಅಂತಾನೆ ಹೇಳ್ಬೋದು. ನನಗೆ ಏನಾದರೂ ತಿನ್ಬೇಕು ಅಂತ ಅನ್ಸ್ದಾಗ, ಏನಾದರೂ ಜಂಕ್ ಫುಡ್ ಕ್ರೇವ್ ಆದಾಗ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ರೀತಿ ನಾನು ತರಕಾರಿ ಹುಡಿ ಪಲ್ಯನ ಮಾಡ್ಕೊಂಡು ತಿಂತೀನಿ. ನನಗೆ ತುಂಬಾನೇ ಇಷ್ಟ ಆಗುತ್ತೆ.